ನೋಡ್ರಿ ಪುರಿ ನಾ ತಿರುಗಿ ಹಾಕ್ಲಿಲ್ಲ ನಾವಾಗ ಉಲ್ಟಾ ಆಗತ್ತವು. ಆ ಥರ ಉಬ್ಬಿ ಬರತ್ತವ ಪುರಿ. ಈ ಥರ ಪುರಿ ಮಾಡ್ಬೇಕಂದ್ರೆ ನಾನು ಯಾವ್ಯಾವ ಟಿಪ್ಸ್ ಫಾಲೋ ಮಾಡಿದ್ದೀನಿ ಅಂತ ನೀವು ಈ ವಿಡಿಯೋನ ಪೂರ್ತಿ ನೋಡ್ರಿ, ಸ್ಕಿಪ್ ಮಾಡಿಲ್ದೇನೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ಈಗ ನಾ 2 ಕಪ್ ಅಷ್ಟು ಗೋಧಿ ಹಿಟ್ಟು ತಗೊಂಡೇನೆ. ಅದಕ್ಕೆ 1 ಕಪ್ಪಿನಷ್ಟು ಅಳತೆಯಷ್ಟು ಮೈದಾ ಹಿಟ್ಟು ತಗೊಂಡು, ನಾನು ಮೆಜರ್ಮೆಂಟ್ ಏನು ಮಾಡಿಲ್ಲ. ನೀವು ಈ ಥರ ನಾ ಹೇಳಿದಷ್ಟು ತಗೋಬೋದು. ಅದನ್ನ ತಗೊಂಡು ಈಗ 2 ಕ್ಲೀನಾಗಿ ಜರಡಿ ಮಾಡ್ಕೋಬೇಕು. ಜರಡಿ ಹಿಡ್ಕೊಂಡ್ಮೇಲೆ 1 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೋಬೇಕು. ನೋಡ್ರಿ, ಸಕ್ಕರೆ ಹಾಕಿದ್ಮೇಲೆ ನಮಗೆ ರುಚಿಗೆ ಎಷ್ಟು ಬೇಕೋ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಯಂಡು ಸ್ವಲ್ಪ ನೀರು ಹಾಕ್ಯಂತ ನಾದ್ಬೇಕು. ನೋಡ್ರಿ, ಸ್ಮೂತಾಗಿ ಫಸ್ಟು ಚೆನ್ನಾಗಿ ಸಕ್ಕರೆ, ಉಪ್ಪು, ಮೈದಾ ಹಿಟ್ಟು, ಗೋಧಿ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನಾನು ಮಾಡ್ತಾ ಇದ್ದಾನಲ್ಲ ಆ ಥರ ಮಾಡ್ಕೋಬೇಕು. ನೋಡ್ರಿ, ಆವಾಗಲೇ ಹಿಟ್ಟು ಚೆನ್ನಾಗಿ ಉದುರ್ತೈತಿ ಮತ್ತು ಚೆನ್ನಾಗಿ ಪುರಿನೂ ಉಬ್ಬಿ ಬರ್ತವೆ. ಮೇನ್ ಇಂಗ್ರೀಡಿಯೆಂಟ್ಸ್ ಟಿಪ್ಸು ಅಂದರೆ ಇದರಲ್ಲಿ ಸಕ್ಕರೆ ಮತ್ತು ಹಿಟ್ಟು ಚೆನ್ನಾಗಿ ನಾದಬೇಕು. ನೀರು ಸ್ವಲ್ಪ ಈ ಥರ ಹದತಾ ಬರೋವರೆಗೂ ನಾದ್ಕೋಬೇಕು. ನೋಡ್ರಿ, ನಾವು ಒಮ್ಮೆಲೆ ನೀರು ಹಾಕ್ಯಂದ್ವಿ ಅಂದ್ರೆ ಹಿಟ್ಟು ಒಂದು ಕಡೆ ತೆಳ್ಳಗತಿ, ಒಂದು ಸಲ ದಪ್ಪ ಆಕತಿ. ನನ್ನ ಮಗ ಅಷ್ಟೊತ್ತಿಗೆ ಬಿಟ್ಟು ನೋಡ್ರಿ ನನ್ನ ಜೊತೆ ಮಾತಾಡೋಕಂತೇಳಿ ಏನು ಮಾಡತ್ತಿ ಅಂತ ಕೇಳ್ತಿರ್ತಾನೆ. ಅವನಿಗೆ ನಾನು ಗೊತ್ತಿಲ್ಲದೇ ಸರ್ಪ್ರೈಸ್ ಆಗಿ ಮಾಡೋಣ ಅಂದ್ಕೊಂಡಿದ್ದೆ. ಅವನಿಗೆ ಚಪಾತಿ ಅಂತ ಹೇಳಿದ್ದೆ ಸುಮ್ಮನೆ. ನಾನು ಪೂರಿ ಮಾಡೋದು ಅವ್ನಿಗೆ ಗೊತ್ತಿಲ್ಲ. ನಾನು ಇವಾಗ ಅವನಿಗೆ ಚಪಾತಿನ ಮಾಡಾಕತ್ತೇನೆ ಅಂತ ಅಂದ್ಕೊಂಡಾನ. ಆಮೇಲೆ ನೋಡ್ರಿ ಅವ್ನು ಹೆಂಗೆ ಖುಷಿ ಆಕತಿ ಅಂದ್ರೆ, ಅದನ್ನು ಹಿಟ್ಟು ನಾದಿದ್ಮೇಲೆ 1 ತಾಸು ಅರ್ಧ ಗಂಟೆ ಒಂದು ಕವರ್ ಮುಚ್ಚಿ ಎತ್ತಿಡಬೇಕು. ನಾನು ಅದಕ್ಕೆ ಇವಾಗ ಆಲೂಗಡ್ಡೆ ಪಲ್ಯ, ಕೊಬ್ಬರಿ ಚಟ್ನಿ ಮಾಡ್ಕೊಳತ್ತೀನಿ. ನೋಡ್ರಿ, ಆಲೂಗಡ್ಡೆನ ಬೇಯಿಸ್ಕೊಂಡೇನೆ, 1-2 ವಿಸಲ್ ಬೇಯಿಸ್ಕೊಂಡು ಸಿಪ್ಪಿನ ಬಿಚ್ಚಿಟ್ಕೊಳತ್ತೀನಿ. ಅದಕ್ಕೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಹೆಚ್ಚಿಟ್ಕೊಂಡಿದ್ದೆ. ಈಗ ಎಣ್ಣೆನ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಯಂಡು ಅದಕ್ಕೆ ಕರಿಬೇವು, ಸಾಸಿವೆ ಹಾಕ್ಕೊಳತ್ತೀನಿ. ಕರಿಬೇವು, ಸಾಸಿವೆ ಹಾಕ್ಯಂದ್ಮೇಲೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳತ್ತೀನಿ. ಹಸಿಮೆಣ್ಸಿನ್ಕಾಯಿ, ಕರಿಬೇವು ಚೆನ್ನಾಗಿ ಸ್ವಲ್ಪ ಕಲರ್ ಬರಬೇಕು. ಅದಾದಮೇಲೆ ನಾನು ಈರುಳ್ಳಿ ಹಾಕ್ಕೊಳತ್ತೀನಿ. ಈರುಳ್ಳಿ ಹಾಕ್ಯಂದ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೇಕು. ಇವಾಗನೇ ಜಾಸ್ತಿ ಹಾಕ್ಕೋಬಾರ್ದು, ಯಾಕಂದ್ರೆ ಲಾಸ್ಟಿಗೆ ಆಲೂಗಡ್ಡೆ ಪಲ್ಯಕ್ಕೆ ಬೇಕಾಕೈತಿ. ಲಾಸ್ಟಿಗೆ ಕೊತ್ತಂಬರಿ ಹಾಕಿದ್ರೆ ಟೇಸ್ಟ್ ಚಲೋ ಆಕತಿ. ಈಗ ಕೊತ್ತಂಬರಿ, ಕರಿಬೇವು, ಈರುಳ್ಳಿ, ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೋಬೇಕು. ನೋಡ್ರಿ, ಚೆನ್ನಾಗಿ ಎಣ್ಣೆ ಒಳಗನ ಬೇಯಬೇಕು, ಹಂಗಂದ್ರೆ ಟೇಸ್ಟ್ ಆಕೈತಿ. ಹಂಗೆ 1 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೆ. ಬೇಕಂದ್ರೆ ಇದು ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಟೊಮೆಟೊನ ನಾನು ಇರಲಿ ಅಂತ ಹಾಕ್ಕೊಳತ್ತಿದ್ದೆ ಅಷ್ಟೇ. ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ 1 ನಿಮಿಷ 2 ನಿಮಿಷ ಎಣ್ಣೆ ಒಳಗೆ ಬೇಯಿಸ್ಬೇಕು. ನೋಡ್ರಿ, ಈಗ ನಾನು ಅರಿಶಿನ ಪುಡಿ ಹಾಕ್ಕೊಳತ್ತೀನಿ 2 ಸ್ಪೂನು. ಅದಾದಮೇಲೆ ನಮ್ಮ ಮನೆಯಲ್ಲೇ ಮಾಡಿದ್ದು ಗರಂ ಮಸಾಲನೂ ಹಾಕ್ಕೊಂಡೆ, ಉಪ್ಪು ಹಾಕ್ಕೊಂಡೆ. ಇದು ವಿಡಿಯೋ ಒಳಗೆ ಸ್ಕಿಪ್ ಆಗೈತಿ. ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡೀನಿ. ಇದಾದಮೇಲೆ ನಮಗೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು, ಯಾಕಂದರೆ ಚೆನ್ನಾಗಿ ಬೇಯಲಿ ಅಂಥೇಳಿ. ಅದಾದಮೇಲೆ ನಾನು ಕೊಬ್ಬರಿ ಚಟ್ನಿನೂ ಮಾಡ್ಕೊಂಡೆ. ಇದಕ್ಕೆ ಚಟ್ನಿ, ಪಲ್ಯ, ಪುರಿ ಅಂತೂ ಭಾಳ ಅಂದ್ರೆ ಭಾಳ ಕಾಂಬಿನೇಷನ್ ಭಾಳ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಹಂಗೆ ಬಂದಿತ್ತು. ನೋಡ್ರಿ, ನಮ್ಮ ಮನೆಯವರೆಲ್ಲ ಹಾಕ್ಕೊಳತ್ತಾರ. ನನ್ನ ಮನೆಯವರು ಪುರಿ ಹಾಕ್ಕೊಂಡು ತಿನ್ನಕತ್ತಿದ್ರಲ್ಲಿ ನಾನು ಪುರಿ ಮಾಡ್ತಾನೆ ಇದ್ದೆ. ನೋಡ್ಬೋದು ನೀವು ಪುರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದ್ದಾವೆ ಅಂತೇಳಿ. ನಾನು ಇನ್ನು ಪುರಿ ಮಾಡ್ತಿದ್ದೆ ನಮ್ಮ ಮನೆಯವರೇ, ಅವ್ರಿಗೂ ಮಗನಿಗೆ ಹಾಕಿ ಕೊಡಕತ್ತಿದ್ರು. ಟೇಸ್ಟ್ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ, ನೀವು ಮೇನಾಗಿ ಪುರಿನ ಒಂದು ಲತ್ತುಡ್ ಪುರಿ ಇಲ್ದೇ, ಒಂದು ಚಿಟಿಕೆ ಹಿಟ್ಟು ಇಲ್ದೇ ಯಾವ ಥರ ಪುರಿ ಮಾಡಬೇಕು ಅಂತ ನಾನು ಇದರಲ್ಲಿ ಹೇಳಿದ್ದೇನೆ. ನೀವು ವಿಡಿಯೋನ ಇನ್ನೂ ಪೂರ್ತಿಯಾಗಿ ನೋಡ್ರಿ, ಸ್ಕಿಪ್ ಮಾಡಿಲ್ದೇ. ಇನ್ಮೇಲಿನ ವಿಡಿಯೋ ಇಂಟ್ರೆಸ್ಟ್ ಆಗಿರ್ತೈತಿ. ನೋಡಿ, ಪುರಿ ಒಂದೊಂದೂ ಉಬ್ಬಿ ಇಲ್ದೇ ಇಲ್ಲ, ಎಲ್ಲ ಪುರಿನೂ ಉಬ್ಬಿ ಬಂದಿದ್ದಾವೆ. ಎಷ್ಟು ಸಾಫ್ಟಾಗಿ ಬಂದವು, ಎಷ್ಟು ಉಬ್ಬಿ ಬಂದಿದ್ದಾವೆ ಅಂದರೆ ಹೋಟೆಲ್ನಾಗೂ ಆಗೋದಿಲ್ಲ ಈ ಥರ ಪುರಿ, ಅಷ್ಟು ಚೆನ್ನಾಗಿ ಆಗಿದ್ದವು. ನೋಡ್ಬೋದು, ಇಬ್ಬರು ತೋರ್ಸಕತ್ತಾರ ಪುರಿ ತಟ್ಟಿ ಹಾಕ್ಕೊಂಡಿದ್ದೆ. ನೋಡ್ರಿ, ನಾನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಣ್ಣದೇ ಉಳ್ಳಿ ತಗೊಂಡು ಒಂದು ಎಣ್ಣೆ ಕವರ್ ಇರ್ತೈತಲ್ಲ ಅದರೊಳಗೆ ಹಿಟ್ಟು ಇಟ್ಕೊಂಡು ಅದ್ರ ಮೇಲೆ ಮತ್ತೆ ಅದೇ ಕವರ್ನ ಉಲ್ಟಾ ಹಾಕಿ ಒಂದು ತಟ್ಟಿ ತಗೊಂಡು ಅಷ್ಟೇ ಸ್ಪ್ರೆಡ್ ಮಾಡತ್ತೀನಿ. ನೀವು ಅಬ್ಸರ್ವ್ ಮಾಡ್ಬೋದು, ಸ್ಪ್ರೆಡ್ ಮಾಡಕತ್ತಾನ ಅಷ್ಟೇ. ನೋಡ್ರಿ, ಅಷ್ಟೊತ್ತಿಗೆ ಎಷ್ಟು ಚೆನ್ನಾಗಿ ರೌಂಡಾಗಿ ಬಂದಿತ್ತು ಪುರಿ. ಇದೇ ನನ್ನ ಸೀಕ್ರೆಟ್, ಪುರಿ ಮಾಡೋ ಸೀಕ್ರೆಟ್ ಅಂದರೆ. ಈಗ ನೋಡ್ರಿ, ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಳಗೆ 2 ಟೂತ್ ಹಾಕಿದ್ದೀನಿ. ಯಾಕಪ್ಪ ಅಂದ್ರೆ ಎಣ್ಣೆ ಜಾಸ್ತಿ ಹಿಡ್ಕೊಳ್ಳಲ್ಲ. ನೋಡ್ರಿ, ಮೇಲೆ ಒಂದು ಸ್ವಲ್ಪ ಈ ಥರ ಎಣ್ಣೆನ
ಹಾಕ್ತಾ ಇರಬೇಕು. ಆವಾಗಲೇ ಉಪ್ಪಿ ಬರ್ತವೆ ಪೂರಿ ಚೆನ್ನಾಗಿ ಬರ್ತವೆ ನೋಡಿರಿ. ಒಂದು ಚಿಟಿಕೆ ಹಿಟ್ಟು ಹಾಕಿಲ್ಲ ನಾನು, ಒಂದು ಲತಗುಣಿ ತಗೊಂಡಿಲ್ಲ ಉದ್ದಕ್ಕೆ. ಆ ಥರ ಪೂರಿ ಮಾಡಬೇಕು. ಇಲ್ಲಾಂದ್ರೆ ಪೂರಿ ಉಪ್ಪಿ ಬರೋಂಗಿಲ್ಲ. ಇಲ್ಲ ನರಿಸ್ ಒಂಥರ ಗಟ್ಟಿ ಥರ ಬರ್ತೈತಿ, ಬಾಯಾಗೂ ಟೇಸ್ಟ್ ಅನ್ಸಂಗಿಲ್ಲ. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಪೂರಿ. ಒಂದು ಪೂರಿನೂ ಉಬ್ಬಿಲ್ಲ ಅನ್ನಂಗಿಲ್ಲ, ಅಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬಂದಿದ್ವು ನೋಡಿರಿ. ಎಲ್ಲ ತಿನ್ನೋಕೆ ಹಾಕ್ಯಂತ ಇದ್ರು. ನಾನು ಹಂಗೆ ಬಿಸಿ ಬಿಸಿ ಪೂರಿ ಮಾಡಿಕೊಡ್ತಾ ಇದ್ದೆ. ನನ್ನ ಮಗನಿಗೆ ಪೂರಿ ಮಾಡ್ಯಾನೆ ಅಂದ ಕೂಡಲೇ ನೀವು ಫುಲ್ಲು ಖುಷಿ ಅಂದರೆ ಖುಷಿ ಆಗ್ಬಿಟ್ಟ. ಅಷ್ಟು ಚೆನ್ನಾಗಿ ಪೂರಿ ಬಂದಿದ್ವು ಬಿಡ್ರಿ, ಅಷ್ಟೇ ಚೆನ್ನಾಗಿ ಟೇಸ್ಟ್ ಆಗಿತ್ತು. ನೋಡ್ಬೋದು ನೀವು. ಮತ್ತೆ ಪೂರಿ ಹಾಕಿ ತೋರ್ಸಾತೀನಿ ಯಾವ ಥರ ಉಬ್ಬಿ ಬರತ್ತವು ಅಂತ. ಹಾಗೆ ನಾವು ಪೂರಿ ಹಾಕಿರುವಾಗಲೇ ಹೈ ಫ್ಲೇಮ್ ಇಡಬೇಕು, ಮತ್ತು ಎಣ್ಣೆ ಈ ಥರ ಪೂರಿ ಮೇಲೆ ಹಾಕ್ತಾ ಇರಬೇಕು. ಆವಾಗಲೇ ಪೂರಿ ಮೇಲ್ಗಡೆನೂ ಚೆನ್ನಾಗಿ ಉಬ್ತೈತಿ, ಕೆಳಗಡೆನೂ ಚೆನ್ನಾಗಿ ಉಬ್ತೈತಿ. 1-2 ರೌಂಡು ಕೆಳಗ ಮೇಲೆ ಹಾಕಿಬಿಟ್ವಿ ಅಂದ್ರೆ ಪೂರಿ ಸಖತ್ತಾಗಿ ಕ್ರಿಸ್ಪಿಯಾಗಿ ಸ್ಮೂತಾಗಿ ಗರಿ ಗರಿಯಾಗಿ ಬರ್ತಿರ್ತಾವೆ. ನೀವು ಈ ಥರ ಪೂರಿ ಮಾಡಿದರೆ ಎಣ್ಣೆನೂ ಜಾಸ್ತಿ ಹೋಗಂಗಿಲ್ಲ, ಉಬ್ಬಿ ಬರ್ತವೆ. ನಿಜ ಹೋಟೆಲ್ನಾಗೂ ಈ ಥರ ಆಗೋದಿಲ್ಲ ನಿಜ. ನಾನು ಎಷ್ಟು ಸಲ ಪೂರಿ ತಿಂದಿದ್ದೀನಿ ನೋಡಿರಿ. ಮತ್ತು ಅದೇ ಉಲ್ಟಾ ಆಗ್ತಾಯಿತ್ತು ಪೂರಿ, ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿತ್ತು ಪೂರಿ ಮಾತ್ರ. ನಾನು ಪೂರಿ ಎಲ್ಲ ಮಾಡಿದ್ಮೇಲೆ ಎಲ್ಲ ನಮ್ಮ ಮನೆಯವರು ತಿಂದು ಕೆಲ್ಸಕ್ಕೆ ಹೋದ, ನನ್ನ ಮಗನೂ ತಿಂದು ಆಟ ಆಡಕ್ಕೆ ಹೋದ. ನಾನು ಆಮೇಲೆ ಎಲ್ಲ ಕೆಲಸ ಮುಗಿದ್ಮೇಲೆ ನಾಷ್ಟಕ್ಕಂತ ಕುಂತಿದ್ದೆ ನೋಡಿರಿ. ಪೂರಿ ಹೆಂಗೆ ಉಬ್ಬಿದವು, ಎಷ್ಟು ಸಾಫ್ಟಾಗಿದ್ದವು ಅಂತ ಒಂಚೂರು 1-2 ಬೆಳ್ಳುಳ್ಳಿ ಅರಿಬೋದು, ಅಷ್ಟು ಚೆನ್ನಾಗಿ ಬಂದಿದ್ದವು. ಒಟ್ಟು ನರಸು ಅನ್ನೋದೇ ಇಲ್ಲ. ಈ ಥರ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಪೂರಿ ಮಾಡಬೇಕು ಅಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ನೀವು. ಎಷ್ಟು ಚೆನ್ನಾಗಿ ಮಾಡಿದ್ದೇನೆ ಅಂತ ಗೊತ್ತಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.